ಆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಮ್ಮೂರಲ್ಲಿ ಪಂಚಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಯಾವ ಥರ ಇವತ್ತಿನ ದಿನ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ಆ್ಯಂಡ್ ಇವತ್ತು ಒಂದು 9 o'clock ಆಗಿರ್ಬೋದು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಹಬ್ಬ ಅಲ್ವಾ ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಈ ಈ ಈ ಹಬ್ಬಕ್ಕೆ ನಮ್ಮೂರಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತೀವಿ ಅಂದರೆ ಈ ಥರ ಉಂಡಿಗಳು ಸ್ವೀಟ್ಗಳು ಉಂಡಿಗಳು ಆಗಿರ್ಬೋದು ಕರ್ಜೆಕಾಯಿಗಳಾಗಿರ್ಬೋದು ಈ ಥರ ಸ್ವೀಟ್ ಮಾಡಿ ನಾಗಪಂಚಮಿಗೆ ನೈವೇದ್ಯ ಹಿಡಿಯೋದು ಯಾವ ಥರ ಯಾವ್ಯಾವ ಐಟಮ್ಗಳೆಲ್ಲ ನಾವು ಮಾಡ್ತೀವಿ ಇವತ್ತಿನ ದಿನ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾಷ್ಟಕ್ಕೆ ರೆಡಿಯಾಗಿದೆ ನೋಡಿ ಈರುಳ್ಳಿ ಕೊಯ್ಕೊಂಡು ಆ್ಯಂಡ್ ಇಲ್ಲಿ ಕೂಡ ಆ ಕಡೆ ಅತ್ತೆ ಕೂಡ ಪೂಜೆ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಾಷ್ಟ ಮಾಡಬೇಕು ಇನ್ನು ಎಲ್ಲ ದೇವ್ರಿಗೆ ಬೇಕಾಗಿರೋ ಏನು ಐಟಮ್ಗಳನ್ನ ಎಲ್ಲನೂ ನಾವು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀವಿ ಇದು ಶೇಂಗದ್ಲಿಂದ ಮಾಡಿರೋದು ಶೇಂಗಾನ ಹುರಿದ್ಬಿಟ್ಟು ಮಿಕ್ಸರಿಗೆ ಬೆಲ್ಲ ಹಾಕಿ ಇದನ್ನ ಉಂಡೆ ಕಟ್ಟಂಥದ್ದು ಇದು ಏನಪ್ಪ ಅಂದರೆ ಎಳ್ಳುಂಡೆ ಅಂದರೆ ಎಳ್ಳನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಬೆಲ್ಲ ಎಳ್ಳು ಎಲ್ಲನೂ ಮಿಕ್ಸರ್ಗೆ ಹಾಕೊಂಡು ಉಂಡೆ ಕಟ್ಟಂಥದ್ದು ಇದು ಮೋಸ್ಟ್ಲಿ ಸಜ್ಜಿದಿರ್ಬೋದೇನು ಅಷ್ಟೊಂದು ನನಗೆ ಗೊತ್ತಿಲ್ಲ ಈ ಥರ ನೈವೇದ್ಯಕ್ಕೆ ರೆಡಿ ಉಂಡೆಗಳನ್ನು ನಾವು ನೈವೇದ್ಯಕ್ಕೆ ಇಡ್ತೀವಿ ಆ್ಯಂಡ್ ಬೇಸನ್ ಉಂಡೆ ಕೂಡ ಮಾಡಿದೆ ಅದನ್ನು ಈ ಲಾಗಲ್ಲೇ ನಾನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಸನ್ನಿ ನೋಡಿ ಬೆಳಗ್ಗೆನೆ ಎದ್ಬಿಟ್ಟು ಏನು ಮಾಡ್ತಾ ಇದ್ದಾನೆ ಸ್ನಾನ ಆಗಿಲ್ಲ ಇನ್ನು ಸನ್ನಿದು ಬೆಳಗ್ಗೆನೆ ಎದ್ಬಿಟ್ಟು ಬರೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಏನು ಮಾಡ್ತಿದ್ಯಾ ಸನ್ನಿ ಅತ್ತೆ ಪೂಜೆ ಮಾಡಿಂದ ಹಬ್ಬ ದೊಡ್ಡ ಹಬ್ಬ ಅಲ್ವಾ ಚಿಕ್ಕದಾಗಿ ರಂಗೋಲಿ ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೆ ನೋಡಿ ಅಲ್ಲಿ ಅಷ್ಟೊಂದು ಸ್ಪೇಸ್ ಇರಲಿಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾ ಇದ್ದೆ ಇಲ್ಲಿ ನಮ್ಮ ಅತ್ತೆಗೂ ಕೂಡ ಈ ಥರ ರಂಗೋಲಿ ಅದು ಹಾಕೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ನಾನು ಕೂಡ ಹಾಕೋಣ ಅಂತೇಳಿ ಅಂದ್ಬಿಟ್ಟು ಹೊರಗಡೆ ಮತ್ತು ಇಲ್ಲಿ ಏನು ದೇವ್ರದ್ದು ಜಗ್ಲಿ ಇರುತ್ತಲ್ವಾ ಅದ್ರ ಮೇಲೆ ಒಂದು ಚಿಕ್ಕದು ರಂಗೋಲಿನ ಹಾಕಿದ್ದೆ ನೋಡಿ ಕಲರ್ ಕೂಡ ಹಾಕಿದ್ದೆ ಅಷ್ಟೊಂದು ಅಂದರೆ ಇದು ಚಿಕ್ಕ ಜಗ್ಲಿ ಆಗಿರೋದ್ರಿಂದ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಅನ್ನಿಸ್ತಾ ಇರಲಿಲ್ಲ ಓಕೆ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆನೆ ಎದ್ಬಿಟ್ಟು ಈ ಥರ ಹಬ್ಬದ ದಿನ ಅಂತೂ ಒಂಥರ ಪಾಸಿಟಿವ್ ವೈಬ್ ನೋಡಿ ಮನೆಯಲ್ಲೆಲ್ಲ ಅದು ಆಗಲೇ ಗೊತ್ತಾಗ್ಬಿಡುತ್ತೆ ನಾರ್ಮಲ್ ಡೇಸೇ ಬೇರೆ ಇರುತ್ತೆ ಹಬ್ಬದ ವಾತಾವರಣನೇ ಬೇರೆ ಇರುತ್ತೆ ಹಾಗೆ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲೂ ಕೂಡ ಅದ್ರಾಗ ಬೇರೆ ನಾಗರ ಪಂಚಮಿ ಅಂದರೆ ಮತ್ತೆ ವಿಶೇಷ ಅಂತಲೇ ಹೇಳ್ಬೋದು ಅವಲಕ್ಕಿ ಮಾಡೋಣ ಅಂತ ಅಂಗಡಿಲಿಂದ ಅವಲಕ್ಕಿ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ನಮ್ಮೂರಲ್ಲಿ ಹೀಗೆ ಮನೆಯಲ್ಲೇ ಶಾಪ್ ಇರೋದ್ರಿಂದ ಅಂಗಡಿಗೆ ಹೋಗೋದು ಏನು ಬೇಕಾದ್ದು ತೊಗೋದು ಬರೋದು ಈ ಥರನೇ ನಡೀತಿರ್ತದೆ ನೋಡಿ ಆ್ಯಂಡ್ ಈ ಲಾಸ್ಟ್ ಲಾಗಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಮನೆ ಹೋಮ್ ಟೂರ್ನ ಬಟ್ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಮನೇನ ನೆಕ್ಸ್ಟ್ ಇನ್ನು ಒಂದು 15 ಡೇಸಲ್ಲಿ ಮನೆ ಹೋಮ್ ಟೂರ್ನ ರಿಟರ್ನ್ ಮತ್ತೆ ಮಾಡ್ತೀನಿ ಯಾಕಂದರೆ ನಾನು ಲಾಸ್ಟ್ ಲಾಗಲ್ಲಿ ತೋರಿಸಿದಾಗೆ ಈ ಮನೆ ತುಂಬಾ ಅಂದರೆ ತುಂಬಾ ಚೇಂಜಸ್ ಆಗಿದೆ ಅಲ್ಟ್ರೇಷನ್ ಮಾಡಿಸಿದ್ದೀವಿ ನಾವು ಮನೇನ ಹಾಗಾಗಿ ಅದು ಯಾವ ಥರ ಅಲ್ಟ್ರೇಷನ್ ಮಾಡಿಸಿದ್ದೀವಿ ಅಂತೇಳಿ ನಾನು ಮುಂದಿನ ಲಾಗಲ್ಲಿ ತೋರಿಸ್ತೀನಿ ಆಯಿತಾ ಇವಾಗ ಸದ್ಯಕ್ಕೆ ಇನ್ನೂ ಕೆಲಸ ಇದೆ ಮನೆಯದು ಹಾಗಾಗಿ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಬೆಳಗಿನ ಟಿಫಿನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಒಂದು 11:15 ಹಾಲು ಹಾಕೋದ್ರಿಂದ ನಾವೇನು ಮಾಡಿಬಿಡ್ತೀವಿ ಅಂದರೆ ನಾಷ್ಟ ಮಾಡಿಕೊಂಡು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹಾಲು ಹಾಕಕ್ಕೆ ಹೋಗ್ತೀವಿ ಇಲ್ಲಿ 2 ದಿನ ಪ್ರೊಸೆಸ್ ಇರುತ್ತೆ ನಾರ್ಮಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಒಂದು ಊರಲ್ಲಿ ಆಗಿರ್ಬೋದು ಎಲ್ಲ ಡಿಸ್ಟಿಕಲ್ಲಾಗಿರ್ಬೋದು 2 ದಿನ ಒಂದಿನ ನೆಕ್ಸ್ಟ್ ಡೇ ಹಾಲು ಬಿಳಿ ಹಾಲು ಅಂತ ಹಾಕ್ತಾರೆ ಇವತ್ತಿನ ದಿನ ಬೆಲ್ಲದ ಹಾಲು ಅಂತ ಹಾಕ್ತಾರೆ
ಹಾಗಾಗಿ ಬೆಲ್ಲದ ಹಾಲು ಹಾಕೋ ದಿನ ಉಂಡಿಗಳನ್ನ ರೆಡಿ ಮಾಡ್ಕೊಂಡು ಹೋಗಿ ನೈವೇದ್ಯ ಹಿಡಿತಾರೆ. ನೆಕ್ಸ್ಟ್ ಡೇ ಈ ಥರ ಕರಿಗಡುಬು ಅಂದರೆ ಒಬ್ಬಟ್ಲಿಂದ ಮಾಡ್ತಾರಲ್ವಾ ಆ ಥರ ಕರಿಗಡುಬನ್ನ ಮಾಡಿ ನೈವೇದ್ಯ ಹಿಡಿತಾರೆ. 2 ದಿನವೂ ಕೂಡ ನಾವು ಹಾಲೆರೆ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ ನಮ್ಮದು ಉತ್ತರ ಕರ್ನಾಟಕದ ಕಡೆ. ನಾನು ಲಾಸ್ಟ್ ಲಾಗಲ್ಲಿ ಕೂಡ ನಾನು ಹಬ್ಬನ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಹೋಗಿ ನೋಡಿಲ್ಲ ನೋಡ್ಬೋದು. ಇಲ್ಲಿ ಟಿಫಿನ್ ಕೂಡ ಮಾಡ್ಕೊತಾ ಇದ್ದೆ ಅತ್ತೆ ಜೊತೆಗೆ ಮಾತಾಡ್ಕೊತ. ಇರುತ್ತಲ್ವ ನೀವು ಅದು ಮಾಡಿ ನಾನು ಇದು ಮಾಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆನೇ ಲೇಟ್ ಕೂಡ ಆಗ್ಬಿಟ್ಟಿತ್ತು. ಬೇಗನೆ ಟಿಫಿನ್ಗೆಲ್ಲ ರೆಡಿ ಮಾಡಿಕೊಂಡ್ರೆ ಎಲ್ಲ ಗಂಡ್ಮಕ್ಳು ಊಟ ಮಾಡ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು ಬೇಗನೆ ಇಬ್ಬರು ಸೇರಿ ಕೆಲಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ. ಟಿಫಿನ್ ಆದಮೇಲೆ ನಾವು ಬೇಗ ರೆಡಿಯಾಗಿ ಹಾಲು ಹಾಕೋಕೆ ಹೋಗ್ಬೇಕಾಗಿತ್ತಲ್ವ, ಹಂಗಾಗಿ ಸನ್ನಿಗೂ ಕೂಡ ಒಂದು ಕಡೆ ಸ್ನಾನ ಮಾಡಿಸಿ ಕುಂದ್ರಿಸ್ಬಿಟ್ಟಿದ್ದೆ ನೋಡಿ. ಅವನು ತುಂಬ ಅಂದರೆ ತುಂಬಾ ಸತಾಯಿಸ್ತಾನೆ ಬೆಳಗ್ಗೆ ಟೈಮಲ್ಲಿ. ಸತಾಯಿಸೋದಂದರೆ ಅಳೋದು ಅದೇನು ಮಾಡಲ್ಲ, ಸುಮ್ಮನೆ ನನ್ನಿಂದ ಅದಮ್ಮ ಇದಮ್ಮ ಅಂತ ಓಡಾಡ್ತಾ ಇರ್ತಾನಲ್ವ, ಹಂಗಾಗಿ ಒಂದು ಕಡೆ ಕುಂದ್ರಿಸ್ಬಿಟ್ಟಿದ್ದೆ ಅವನ್ನ. ಹಿಂಗಾಗಿ ನಾವೆಲ್ಲ ಅತ್ತೆ ಕೂಡ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು, ನಾನು ಅಡುಗೆ ಮಾಡ್ತಾಯಿದ್ದೆ. ಹೀಗೆ ಅಡುಗೆನ ಶೇರ್ ಮಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ವಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಸಮೀಪ ಬಂತು. ಇನ್ನೇನು ಅದಕ್ಕೂ ಕೂಡ ಶಾಪಿಂಗ್ ಹೋಗಬೇಕು. ಶಾಪಿಂಗ್ದು ಕೂಡ ನಾನು ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಯಾವ ಥರ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅಂತೇಳಿ ಅದನ್ನು ಕೂಡ ಲಾಗ್ ಮಾಡಿ ಹಾಕ್ತೀನಿ ನಾನು ಮುಂದಿನ ದಿನಗಳಲ್ಲಿ. ತಗೋ ನೋಡಿ, ಇಲ್ಲಿ ವಿತ್ ವಿಡಿಯೋ ಬಂದಿದ್ದೀನಿ. ಥ್ಯಾಂಕ್ ಯು. ಬನ್ನಿ ಶೇಂಗಾದ ಉಂಡಿನ ಯಾವ ಥರ ಮಾಡ್ಬೇಕಂತೇಳಿ ನಮ್ಮ ಅತ್ತೆ ಬಾಯಲ್ಲೇ ನಾನು ರೆಸಿಪಿನ ತುಂಬ ಕಷ್ಟಪಟ್ಟು ಹೇಳ್ಸಿದ್ದೀನಿ. ಅವರು ಹೇಳ್ಕೊಡ್ತಾರೆ, ಯಾವ ಥರ ಹೇಳ್ತಿದ್ದಾರೆ ನೀವು ಕೂಡ ಕೇಳಿ ಮಾಡಿ. ಆದ್ರೆ ಶೇಂಗಾಕಾಳು ಫಸ್ಟ್ ಹುರ್ಕೋಬೇಕು. ಹುರ್ಕೊಂಡು ಚೆನ್ನಾಗಿ ತಿಕ್ಕಿ ಒರೆಸ್ಬೇಕು. ಅವನ್ನೆಲ್ಲ ಮ್ಯಾಗಿನ ಸೊಪ್ಪಿಗೆ ಹೋಗ್ಬೇಕಾ, ಚಂದಾಗಿ ಕೇರ್ಬೇಕು. ಕೇರ್ಮ್ಯಾಗ ಮಿಕ್ಸಿಗೆ ಹಾಕೋಬೇಕು. ಬೆಲ್ಲ ಅದು ಸೇರಿ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಮೆತ್ತಿಗೆ ಹಾಕಿತ್ತಲ್ಲ ಅವಾಗ ಉಂಡಿ ಕಟ್ಟಬೇಕು, ಚೆನ್ನಾಗಿ ಬರ್ತೈತೆ. ನಾಗರ ಪಂಚಮಿ ಇರೋ ಸಲಗೆ ನಮ್ ಸೈಡು ಎಲ್ಲ ಕಡೆ ಮಾಡ್ತಿದ್ದೇವೆ. ಕರೆಕ್ಟ್ ನೋಡ್ರಿ ಹೇಗಂತ. ಇದು ಶೇಂಗಾದುಂಡಿ, ಇದು ರೀ, ಇದು ಸಜ್ಜಿ ಉಂಡಿ. ಸಜ್ಜಿನ ಹುರ್ದು ಬೀಸಿ ಅಂಡ್ ಮತ್ತೆ ಬೆಲ್ಲ ಹಾಕಿ ಸೇಮ್ ಇದೇ ಪ್ರೊಸೆಸ್ ಅಲ್ಲೇ ಅದನ್ನು ಮಾಡಿ ಉಂಡಿ ಮಾಡಂತದ್ ನೋಡಿ. ಎಳ್ಳೆ ಸಜ್ಜಿ ಏನಿರ್ತಾವಲ್ಲ ಅದೇ ಸೇಮ್, ಎಳ್ಳುಂಡಿ ಕೂಡ ಅದೇ ಸೇಮ್. ನಾನು ಆಗ್ಲೇ ತೋರಿಸಿದಾಗೆ ಎಳ್ಳನ್ನು ಕೂಡ ಹುರ್ದು ಬೆಲ್ಲ ಹಾಕಿ ಮಿಕ್ಸರ್ಗೆ ಹಾಕಿ ಮಾಡುವಂತದ್ದು. ಇದಕ್ಕೆ ಯಾವ್ದಕ್ಕಾದ್ರೆ ಏಲಕ್ಕಿ ಮಿಕ್ಸ್ ಮಾಡ್ಕೊಂಡಿರೋ ಏಲಕ್ಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲದಕ್ಕನ. ಇವನ್ನ ಉಂಡಿ ಕಟ್ಟಿದ್ರೆ ಉಂಡಿಗಳ ರೆಡಿ ಆಗ್ಬಿಡ್ತಾವ ನೋಡ್ರಿ. ಇಷ್ಟೇ ಪ್ರೊಸೆಸ್ ಇರೋದು ನೋಡಿ. ಇವು ನಾಗರ ಪಂಚಮಿಗೆ ನಾಗಪ್ಪಗೆ ಹಾಲು ಎರಿಬೇಕಾದ್ರೆ ಮೇನ್ ನೈವೇದ್ಯಕ್ಕೆ ಇಡುವಂತ ಉಂಡಿಗಳು ನೋಡಿ. ಶೇಂಗದ ಉಂಡಿ, ಎಳ್ಳುಂಡಿ, ನೆಕ್ಸ್ಟ್ ಇವು ಸಜ್ಜಿ ಉಂಡಿ ಅಂತೇಳಿ. ಇವನ್ನ 3 ನಮ್ ಕಡೆ ಮೇನ್ ಆಗಿ ನೈವೇದ್ಯಕ್ಕೆ ಹಿಡಿತಾರೆ. ಶೇಂಗದ ಉಂಡಿ ಇಲ್ಲ ಅಂದ್ರೂ ಕೂಡ ಇವೆರಡೇನೆ ಎಳ್ಳುಂಡಿ ಸಜ್ಜಿ ಉಂಡಿ ಇದಾವಲ್ಲ, ಇವನಂತರೂ ಮೇನ್ ಆಗಿ ನೈವೇದ್ಯಕ್ಕೆ ಕಂಪಲ್ಸರಿ ಮಾಡ್ಲೇಬೇಕು ಅಂದ್ಬಿಟ್ಟು ಮೀಸಲಿಂದ ನೈವೇದ್ಯಕ್ಕೆ ಇವತ್ತಿನ ದಿನನೇ ಇವನ್ನ 2 ಉಂಡೆಗಳನ್ನ ಮಾಡ್ತಾರೆ. ಇದು ಕೂಡ ನೈವೇದ್ಯಕ್ಕೆ ಮಾಡ್ತಾರೆ. ಬಟ್ ಇದ್ರೂ ನಡೀತೆ, ಇರ್ಲಿಲ್ಲ ಅಂದ್ರೂ ನಡೀತೆ. ಬಟ್ ಇವೆರಡು ಮಾತ್ರ ಮೇನ್ ಆಗಿ ಸಜ್ಜಿ ಉಂಡಿ ಅಂಡ್ ಎಳ್ಳದ ಉಂಡಿ ಮಾತ್ರ ಕಂಪಲ್ಸರಿ ಬೇಕೇ ಬೇಕಂತೆ ನಮ್ಮ ಊರ್ ಕಡೆ. ನೆಕ್ಸ್ಟ್ ಈ ತರ ಸಜ್ಜಿ ಇವೆ ನೋಡಿ. ನಾನು ಸಜ್ಜಿ ಉಂಡಿ ಅಂತ ಹೇಳಿದ್ನಲ್ಲ, ಈ ತರ ಚಿಕ್ಕದಾಗಿ ಬಂದಿರ್ತವೆ. ಅದನ್ನ ಮಿಕ್ಸರ್ಗೆ ಹಾಕೊಂಡು ನೆಕ್ಸ್ಟ್ ಕಡ್ಲೆನ ಮತ್ತೆ ಸಜ್ಜಿನ ಈ ತರ ನೆನೆ ಇಟ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿ ಇದನ್ನು ಕೂಡ ನೈವೇದ್ಯಕ್ಕೆ ಹಿಡಿತಾರೆ. ಇವು ಒಂದು 3 hours ನೆನಿಟ್ರೆ ಇಷ್ಟಿಷ್ಟು ದೊಡ್ಡವಾಗಿ ಆಗುತ್ತೆ. ಆಮೇಲೆ ಇವನ್ನ ತೆಗೆದ್ಬಿಟ್ಟು ನೈವೇದ್ಯಕ್ಕೆ ಹಿಡಿತಾರೆ. ಟೋಟಲ್ ಆಗಿ ರೆಡಿ ಆಗಿದೆ ನೋಡಿ ನಮ್ಮ ಮನೆಯಲ್ಲಿ ಇವತ್ತಿನ ನಾಗರ ಪಂಚಮಿಯ ಇದು ಏನಂತ ಹೇಳ್ತಾರ, ಫುಡ್.
ಹಂಗು ನೂಲ್ ಅಂತೇಳಿ ನಾಗಪ್ಪಗೆ ಈ ತರ ನಾವು ದಾರ ರೆಡಿ ಮಾಡ್ಕೊಂತೀವಿ ನೋಡ್ರಿ. ಅಂದ್ರೆ ನಾವು ಹಾಲೆರಕ್ ಹೋಗ್ತೀವಲ್ವಾ, ಅವಾಗ ನೈವೇದ್ಯ ಜೊತೆಗೆ ಈ ದಾರನು ತಗೊಂಡೋಗಿರ್ತೀವಿ. ಇದಕ್ ಸುತ್ತ ಅರ್ಶಿನ ಕುಂಕುಮ ಹಚ್ಕೊಂಡು ತಗೊಂಡೋಗಿರ್ತೀವಿ. ಇದನ್ನ ನಾಗಪ್ಪನ ಮೇಲೆ ಹಾಕಿ ಹಾಲೆರೆದು ಈ ತರ ಪದ್ಧತಿ ನೋಡ್ರಿ ನಮ್ ಕಡೆ. ಎಲ್ರೂ ರೆಡಿಯಾಗಿದ್ದೀವಿ ನೋಡಿ, ಹೋಗ್ಬೇಕು ಇವಾಗ. ಫುಲ್ ಎಲ್ಲ ನೋಡಿ ನನ್ನ ಸೀರೆ ಮಿರರಲ್ಲಿ ವಿಂಡೋದಲ್ಲಿ ನೋಡ್ರಿ. ನಮ್ಮ ಅತ್ತೆನೂ ರೆಡಿಯಾಗಿದ್ದಾರೆ, ನಮ್ಮ ಸನ್ನಿನೂ ರೆಡಿಯಾಗಿದ್ದಾನೆ ನೋಡಿ. ಇಲ್ಲಿ ಸನ್ನಿ ತೋರ್ಸು, ಸನ್ನಿ ತೋರ್ಸು, ರೆಡಿಯಾಗಿದೀಯಾ? ಇನ್ನು ಟೈಮ್ ಅಲ್ಲ, ತಂಗಿ ಪಾಪ ಬರ್ಬೇಕು, ಆಮೇಲೆ ಹೋಗೋದು. ತಂಗಿ ಪಾಪ ಬಂದ್ಗೇನೆ ಹೋಗ್ಬಿಡು. ಈ ತರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದೀವಿ ನೋಡಿ. ಒಂದು ಬ್ಲೌಸು, ಊದಿನ ಕಡ್ಡಿ, ಅದು ದಾರ ತೋರಿಸಿದ್ನಲ್ವ ಆಗ್ಲೇ, ಒಂದು ನಿಮಿಷ. ಈ ತರ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಈ ತರ ರೆಡಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಒಂದು ತೆಂಗಿನಕಾಯಿ, ನಾರ್ಮಲ್ ಕುಂಕುಮ, ವಿಭೂತಿ, ಹಾಲೆರಕ್ಕೆ ಕೊಬ್ಬರಿ, ಬೆಲ್ಲ. ನೆಕ್ಸ್ಟ್ ಈ ಥರ ಇದು ಜೋಳದ್ಲಿಂದ ಹುರಿದಿರೋ ಪಾಪ್ಕಾರ್ನ್ ನೋಡಿ. ಜೋಳದ್ಲಿಂದ ಹುರಿದಿರೋ ಪಾಪ್ಕಾರ್ನ್ ಮನೆಯಲ್ಲೇ ರೆಡಿ ಮಾಡಿರೋದು. ಇದನ್ನು ಕೂಡ ನೈವೇದ್ಯಕ್ಕೆ ತೊಗೊಂಡೋಗ್ತಾರೆ. ನೆಕ್ಸ್ಟ್ ನಾರ್ಮಲಾಗಿ ನಾ ಹೇಳ್ದಾಗೆ ಎಳ್ಳುಂಡಿ, ಇದ್ರ ಉಂಡಿ, ಏನಪ್ಪ ಶೇಂಗದ ಉಂಡಿ, ಇದು ಸಜ್ಜಿ ಉಂಡಿ. ಇಷ್ಟು ಒಂದು ತೆಂಬಿಗೆ ನೀರು, ಇಷ್ಟನ್ನ ತಗೊಂಡು ಈಗ ರೆಡಿಯಾಗಿದ್ದೀವಿ. ಈಗ ಇನ್ನೇನು ಟೈಮ್ ಆಗ್ತಿದೆ, ಹೊರಡಬೇಕು. ಮತ್ತೆ ಸಿಗ್ತೀನಿ ಅಲ್ಲಿ. ಸರ್ಕಸ್ ಮಾಡ್ತಿದ್ದಾನೆ ನೋಡಿ ಸನ್ನಿ, ರೆಡಿಯಾಗಿ. ಫೈನಲ್ ಆಗಿ ಎಲ್ಲರೂ ರೆಡಿ ಆಗಿದ್ವಿ ನೋಡಿ. ಫೋಟೋಸ್ ತೆಗಿಸ್ತಾ ಇದ್ವಿ. ಸನ್ನಿ ಮತ್ತೆ ಸನ್ನಿನವ್ರ ತಂಗಿದ್ದು ಜೊತೆಲಿ ಫೋಟೋ ತೆಗ್ಸಕ್ ಸರ್ಕಸ್ ಮಾಡಿದ್ವಿ ನೋಡಿ. ಲಾಸ್ಟಿಗೆ ಏನೋ ಒಂದಷ್ಟೊಂದು ಸರ್ಕಸ್ ಮಾಡಿದ್ಮೇಲೆ ಒಂದು ಫೋಟೋ ಏನೋ ಚೆನ್ನಾಗಿ ಬಂತು ಅಷ್ಟೇ. ಆಮೇಲೆ ಎಲ್ಲರೂ ಇವಾಗ ಒಂದು ದೇವಸ್ಥಾನದಲ್ಲಿ ನಾಗಪ್ಪನ ಅಂದರೆ ಇದು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ಹೋಗಿ ಎಲ್ಲರೂ ಹಾಲಾಕಿ ಬರುವಂಥದ್ದು. ಅದಕ್ಕಿಂತ ಬಿಫೋರ್ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ, ಹಂಗಾಗಿ ಎಲ್ಲರೂ ಚೆನ್ನಾಗಿ ಫೋಟೋಸ್ನ ತೆಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ವಲ್ವಾ, ಹಾಗಾಗಿ ಎಲ್ರದ್ದು ಒಂದು ಟ್ರಿಪ್ ಫೋಟೋಶೂಟ್ ನಡೀತು ನೋಡಿ. ಆ್ಯಂಡ್ ನೆಕ್ಸ್ಟ್ ಇವಾಗೇನು ಹೊರಡ್ತಿದ್ದೀವಿ. ಸನ್ನಿನ ಕರ್ಕೊಂಡು, ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ನೋಡಿ. ಇಲ್ಲಿ ಈ ಥರ ಎಲ್ಲರೂ 11:30 ಹಂಗೆ ಬಂದುಬಿಟ್ಟು ಈ ಥರ ನಾಗಪ್ಪ ಪ್ರತಿಷ್ಠಾಪನೆ ಮಾಡಿರ್ತಾರಲ್ವ, ಅಲ್ಲಿ ಹಾಲು ಹಾಕಿ ಹೋಗ್ತಾರೆ. ಇದು ಮೊದಲನೇ ದಿನದ ಲಾಗು. 2ನೇ ದಿನದ ನಾನು ಲಾಗ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ನಾನು ಲಾಸ್ಟ್ ಇಯರ್ ಕೂಡ ನಾನು ಹಾಕಿದ್ದೆ. ಬಟ್ ಅಲ್ಲಿ ನಾನು ನಮ್ಮೂರಲ್ಲಿರೋದ್ರಿಂದ ಮನೆಯಲ್ಲೇ ನಾನೊಬ್ಬಳೇ ಇರ್ತೀನಲ್ವ, ಹಂಗಾಗಿ ಮನೆಯಲ್ಲೇ ಹಾಕಿರೋದು. ಹಿಂಗೆ ಫುಲ್ಲು ಡೀಟೇಲ್ ಆಗಿ ನಾನು ಈ ಸಲ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಯಾವ ಥರ ನಾಗಪ್ಪಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಭಾಗಕ್ಕೆ ಬಂದರೆ ಯಾವ ಥರ ನಾಗಪಂಚಮಿನ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ಬಿಟ್ಟು ಈ ಲಾಗಲ್ಲಿ ನಾನು ತುಂಬ ಅಂದರೆ ತುಂಬಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ನೈವೇದ್ಯದಿಂದ ಯಾವ ಥರ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಇಲ್ಲಿ ಇಂಚಿಂಚಾಗಿ ಹೇಳಿಕೊಟ್ಟಿದ್ದೀನಿ ಈ ಲಾಗಲ್ಲಿ. ಯಾಕಂದರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತಲ್ವಾ, ಹಂಗಾಗಿ ಹೇಳ್ಕೊಟ್ಟಿದ್ದೀನಿ ನಾನು ಇದರಲ್ಲಿ. ಎಂಜಾಯ್ ಮಾಡಿ. ಸುಬ್ಬು 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 ಪಾಲ್, ಸಣ್ಣ ಪಾಲ್, ಚಿಕ್ಕಪ್ಪನ ಪಾಲ್, ದೊಡ್ಡಪ್ಪನ ಪಾಲ್, ಅಪ್ಪನ ಪಾಲ್, ಅಮ್ಮನ ಪಾಲ್. ನಾನು ಬರ್ತಾಡಪ್ಪ, ನಾನು ನೀನು ಸನಿ ಹಾಕಮ್. ಗಾಳಿಗೆ ಬಿದ್ಬೇಡ, ಗಾಳಿಗೆ ಜಾಸ್ತಿ ಗಾಳಿಗೆ. ಎಲ್ಲರೂ ಸೇರಿ ಹಾಲು ಹಾಕಿದ್ವಿ ನೋಡಿ.
ಈ ಥರ ನೆಕ್ಸ್ಟ್ ಡೇ ಕೂಡ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಬಟ್ ನಾಳೆ ಹಾಲಿನಿಂದ ಹಾಲನ್ನ ಹಾಕ್ತಾರೆ, ಇವತ್ತು ಕೊಬ್ಬರಿ ಬೆಲ್ಲದ್ಲಿಂದ ಹಾಲು ಹಾಕ್ತಾರೆ. ಬೆಲ್ಲದ ಹಾಲು ಅಂತೇಳಿ ಇವತ್ತು, ನಾಳೆ ಪ್ಯೂರ್ ಹಾಲಿಂದ ಹಾಲು ಹಾಕ್ತಾರೆ. 2 ದಿನ ಪ್ರೊಸೆಸ್ ಇರುತ್ತೆ. ನಾನು ಫಸ್ಟ್ನೇ ದಿನ ತೋರಿಸಿದ್ದು. ಎಲ್ಲ ಹಾಲು ಹಾಕಿದ್ಮೇಲೆ ಎಲ್ಲರೂ ಮನೆಗೆ ಹೋಗಿ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟು ಎಲ್ಲರೂ ಟೈಮ್ ಪಾಸ್ ಮಾಡ್ತಾ ಇದ್ವಿ ನೋಡಿ. ಚಪಾತಿ ಮಾಡ್ತಾಯಿದ್ರು. ಹಾಗೆ ನಾರ್ಮಲಾಗಿ ಟೈಮ್ ಪಾಸ್ ಮಾಡಿಕೊಂಡು ಈ ಕಡೆ ನೋಡಿ ಅಡುಗೆ ಏನೇನು ಮಾಡಿದ್ವಿ ಅಂತಲೂ ತೋರಿಸ್ತಾ ಇದ್ದೀನಿ ನಾನು. ಈ ಕಡೆ ಪಾಲಕ್ ಆ್ಯಂಡ್ ಈರುಳ್ಳಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ವಿ, ಆ್ಯಂಡ್ ಇನ್ನು ಗಟ್ಟಿಬೇಳೆ ಮಾಡಿದ್ವಿ, ಮೊಸರನ್ನ ಮಾಡಿದ್ವಿ. ಎಲ್ಲನೂ ಅವತ್ತಿನ ದಿನ ಇಷ್ಟೆಲ್ಲ ಊಟಕ್ಕೆ ರೆಡಿ ಮಾಡಿ ಎಲ್ಲರೂ ಊಟ ಮಾಡ್ಕೊತಿದ್ವಿ ನೋಡಿ. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೇಸನ್ ಉಂಡಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.